ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋಂದಿಗೆ ಬಂದಿದ್ದೀನಿ. ಸುಮಾರು ಜನ ಕಾಮೆಂಟ್ ಮಾಡ್ತಾ ಇದ್ರು, ಮಲ್ಲಿಗೆ ಗಿಡದಲ್ಲಿ ತುಂಬ ಚೆನ್ನಾಗಿ ಹಚ್ಚ ಹಸಿರಾಗಿ ಗಿಡ ಬಂದಿದೆ, ಆದರೆ ಮೊಗ್ಗುಗಳು ಬರ್ತಾ ಇಲ್ಲ. ಸೀಸನ್ ಆದರೂ ಕೂಡ ಯಾಕೆ ಮೊಗ್ಗುಗಳು ಬರ್ತಾ ಇಲ್ಲ, ಹಾಗೆಯೇ ಇದಕ್ಕೆ ಏನು ಪರಿಹಾರ ಅಂತ ಕೇಳಿದ್ರಿ. ಸೊ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಸುಮಾರು ಜನ ಕೇಳ್ತಾನೆ ಇರ್ತೀರಿ, ಮಲ್ಲಿಗೆ ಗಿಡ ಬೇಸಿಗೆಯಲ್ಲಿ ಮಾತ್ರ ಹೂ ಕೊಡುತ್ತೆ, ಯಾಕೆ ಏನು ಅಂತ. ಮಲ್ಲಿಗೆ ಗಿಡ ಬೇಸಿಗೆಯಲ್ಲಿ ಹೂ ಕೊಡೋದು ಮಾತ್ರ ಅಲ್ಲದೆ ವರ್ಷ ಪೂರ್ತಿ ಹೂಗಳನ್ನ ನಾವು ಅದರಿಂದ ತಗೋಬೋದು. ಆದರೆ ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ. ನಾವು ಯಾವ ರೀತಿ ಗಿಡವನ್ನು ನೋಡ್ಕೋತೀವಿ ಅದು ಡಿಪೆಂಡ್ ಆಗುತ್ತೆ ಹೂಗಳನ್ನ ಕೊಡೋದಕ್ಕೆ. ಸೊ ಯಾವ ರೀತಿ ನಾವು ನೋಡ್ಕೋಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಮಲ್ಲಿಗೆ ಗಿಡ ಬಿಸಿಲಿನ ಗಿಡ ಆದ್ದರಿಂದ ಮಲ್ಲಿಗೆ ಗಿಡವನ್ನು ನೀವು ದಿನಕ್ಕೆ 5ರಿಂದ 6 ಗಂಟೆ ಬಿಸಿಲು ಬೀಳೋ ಜಾಗದಲ್ಲಿ ಇಟ್ಟರೆ ಮಾತ್ರ ಇದು ಚೆನ್ನಾಗಿ ಫೋಟೋಸಿಂಥಸಿಸ್ ಕ್ರಿಯೆಯನ್ನು ಮಾಡಿ ಹೂಗಳು ಬರೋಕ್ಕೆ ಹೆಲ್ಪ್ ಆಗುತ್ತೆ. ನೀವು ಇದನ್ನು ನೆರಳಲ್ಲಿ ಇಟ್ಟರೆ ಎಲೆಗಳು ಬರುತ್ತೆ, ಅಂತಂದರೆ ಹೊಸ ಚಿಗುರುಗಳು ಬರುತ್ತೆ, ಉದ್ದವಾಗಿ ಗಿಡ ಬೆಳೀತಾ ಹೋಗುತ್ತೆ, ಆದರೆ ಮೊಗ್ಗುಗಳು ಬರೋದಿಲ್ಲ. ಈ ರೀತಿ ಸುಮಾರು ಜನಕ್ಕೆ ಆಗಿರುತ್ತೆ. ಸೊ ಅದಕ್ಕೆ ಇವತ್ತಿನ ವಿಡಿಯೋವನ್ನು ತೊಗೊಂಡು ಬಂದಿದ್ದೀನಿ. ಏನೆಲ್ಲ ಮಾಡಬೇಕು ಈ ರೀತಿ ಹೂಗಳು ಬರಬೇಕು ಅನ್ನೋದನ್ನು ಹೇಳ್ತೀನಿ. ಫಸ್ಟು ಬಿಸಿಲು ಯಾವ ರೀತಿ ಇರಬೇಕು ಅನ್ನೋದನ್ನು ನೋಡ್ಕೊಂಡ್ರಿ ಅಲ್ವಾ. ಈಗ ನೆಕ್ಸ್ಟು ಪಾಯಿಂಟ್ ಏನು ಅಂತಂದರೆ ಮಣ್ಣು. ಯಾವುದೇ ಗಿಡಕ್ಕಾದ್ರೂ ಮಣ್ಣು ಗಟ್ಟಿ ಆಗಬಾರ್ದು. ಮಣ್ಣು ಗಟ್ಟಿ ಆದರೆ ಏನಾಗುತ್ತೆ, ಬೇರುಗಳು ಸಫೋಕೇಟ್ ಆಗುತ್ತೆ, ಬೇರುಗಳು ಬೆಳೆಯೋಕ್ಕಾಗೋದಿಲ್ಲ. ಆಗ ಏನಾಗುತ್ತೆ, ಗಿಡದ ಬೆಳವಣಿಗೆ ನಿಂತು ಹೋಗುತ್ತೆ. ಎಷ್ಟಿರುತ್ತೋ ಅಷ್ಟೇ ಇರುತ್ತೆ ಗಿಡ, ಹೊಸ ಚಿಗುರುಗಳು ಬರೋದಿಲ್ಲ, ಹೊಸ ಮೊಗ್ಗುಗಳು ಬರೋದಿಲ್ಲ. ಅದಕ್ಕೋಸ್ಕರ ನೀವು ಮಣ್ಣನ್ನು ಹಾಕಬೇಕಾದ್ರೆ ಗಿಡಕ್ಕೆ ಅಂತಂದರೆ ರೀಪಾಟ್ ಮಾಡಬೇಕಾದ್ರೇ ನೀವು ಮರಳನ್ನು ಯೂಸ್ ಮಾಡಬೇಕಾಗುತ್ತೆ. 40% ಗಾರ್ಡನ್ ಸಾಯಿಲ್ನ ನೀವು ತೊಗೊಂಡ್ರೆ 30% ವರ್ಮಿ ಕಂಪೋಸ್ಟನ್ನು ತೊಗೋಬೇಕಾಗುತ್ತೆ, ಅಥವಾ ಕೌಡಂಗ್ ಕಂಪೋಸ್ಟ್ ಯಾವುದಾದ್ರೂ ಆಯಿತು ನೀವು ತೊಗೋಬೋದು. ಇನ್ನು 30% ಏನು ಮಿಕ್ಕಿರುತ್ತೆ ಅದಕ್ಕೆ ನೀವು ಸ್ಯಾಂಡ್ ಯೂಸ್ ಮಾಡಲೇಬೇಕು. ಸ್ಯಾಂಡ್ ಯೂಸ್ ಮಾಡೋದ್ರಿಂದ ನೀವು ಹಾಕುವಂಥ ನೀರು ಗಿಡದ ಮಣ್ಣಲ್ಲಿ ಸೇರಿಕೊಳ್ಳದೆ ಡ್ರೈನೇಜ್ ಹೋಲಿಂದ ನೀರು ಹೊರಗೆ ಹೋಗುತ್ತೆ. ಗಿಡ ಆವಾಗ ಕೊಳೆಯೋದಿಲ್ಲ, ಹಾಗೆಯೇ ಎಲೆಗಳು ಹಳದಿಯಾಗಿ ಉದುರೋದಿಲ್ಲ. ಈ ರೀತಿಯಾಗಿ ನೀವು ಸಣ್ಣ ಪುಟ್ಟ ಟಿಪ್ಸ್ಗಳನ್ನ ಕೇರ್ ಮಾಡೋದ್ರಿಂದ, ಗಿಡವನ್ನು ಸಣ್ಣ ಪುಟ್ಟ ಟಿಪ್ಸ್ಗಳನ್ನ ಫಾಲೋ ಮಾಡೋದ್ರಿಂದ ಗಿಡ ತುಂಬ ಚೆನ್ನಾಗಿರುತ್ತೆ. ವರ್ಷ ಪೂರ್ತಿ ಹೂಗಳನ್ನ ನೀವು ತೊಗೋಬೋದು. ಇನ್ನು ನೆಕ್ಸ್ಟ್ ಬಂದು ಪ್ರೂನಿಂಗ್ ಮಾಡಬೇಕು. ಪ್ರೂನಿಂಗ್ ಯಾಕೆ ಮಾಡಬೇಕು ಅನ್ನೋದಾದರೆ, ಪ್ರೂನಿಂಗ್ ಮಾಡೋದ್ರಿಂದ ಹೊಸ ಚಿಗುರುಗಳು ಬರುತ್ತೆ. ಹೊಸ ಚಿಗುರುಗಳು ಏನು ಬರುತ್ತೆ ಅದರಿಂದ ಹೊಸ ಮೊಗ್ಗುಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ರೂನಿಂಗಲ್ಲಿ 2 ರೀತಿ ಇದೆ, ಹಾರ್ಡ್ ಪ್ರೂನಿಂಗ್ ಹಾಗೆ ಸಾಫ್ಟ್ ಪ್ರೂನಿಂಗ್. ಇನ್ನೂ ಟೈಮ್ ಇದೆ. ನಿಮ್ಮ ಗಿಡದಲ್ಲಿ ಹೂಗಳು ಬರ್ತಾ ಇಲ್ಲ ಅಂತಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಒಂದು 2ರಿಂದ 3 ಇಂಚ್ ಆಗೋಷ್ಟು ನೀವು ಪ್ರೂನಿಂಗನ್ನು ಮಾಡೋದ್ರಿಂದ, ಇಷ್ಟು ಮಾತ್ರ ಮಾಡಬೇಕು, ತುಂಬ ಹಾರ್ಡ್ ಪ್ರೂನಿಂಗ್ ಮಾಡಬೇಡಿ. ಒಂದು 2ರಿಂದ 3 ಇಂಚ್ ನೀವು ಈ ರೀತಿ ಮೇಲ್ಗಡೆ ಬಂದಿರುವಂಥ ಗಿಡಗಳನ್ನು ಎಲ್ಲ ನೀವು ಕಟ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಮತ್ತೆ ಹೊಸದಾಗಿ ಚಿಗುರುಗಳು ಒಂದು ವಾರದಲ್ಲೇ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನೋಡಿ, ಒಂದು 8-10 ದಿನದಲ್ಲೇ ಆ ಚಿಗುರಲ್ಲೇ ನಿಮಗೆ ಮೊಗ್ಗುಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಹಾರ್ಡ್ ಪ್ರೂನಿಂಗ್ನ ಯಾವಾಗ ಮಾಡಬೇಕು, ಸಾಫ್ಟ್ ಪ್ರೂನಿಂಗ್ನ ಯಾವಾಗ ಮಾಡಬೇಕು ಅನ್ನೋದಾದರೆ, ಈ ಟೈಮಲ್ಲಿ ಹೂ ಬಿಡೋ ಸೀಸನ್ ಆದ್ದರಿಂದ ಹಾರ್ಡ್ ಪ್ರೂನಿಂಗ್ ಮಾಡೋ ಹಾಗಿಲ್ಲ. ಹಾರ್ಡ್ ಪ್ರೂನಿಂಗ್ ನೀವು ಏನೇ ಇದ್ರೂ ಡಿಸೆಂಬರ್ವರೆಗೂ ಮಾಡ್ಬೋದಿತ್ತು. ಈಗ ಯಾರೂ ಮಾಡಿಲ್ಲ, ಚಿಂತೆ ಬೇಡ. ಈಗ ನಾನು ತೋರಿಸುವಂಥ ಸಾಫ್ಟ್ ಪ್ರೂನಿಂಗ್ ಕೂಡ ನೀವು ಈಗ ಮಾಡ್ಬೋದು. 1 ವಾರದಲ್ಲಿ ಮತ್ತೆ ಹೊಸ ಚಿಗುರು ಬರುತ್ತೆ, ಏನು ತೊಂದರೆ ಇಲ್ಲ. ಈ ರೀತಿ ನೀವು ಏನು ಪ್ರೂನಿಂಗ್ ಮಾಡ್ತೀರಾ, ಪ್ರೂನಿಂಗ್ ಮಾಡಿದಾದ್ಮೇಲೆ 1 ಮುಷ್ಟಿಯಷ್ಟು ನೀವು ನಿಮ್ಮ ಹತ್ರ ವರ್ಮಿ ಕಂಪೋಸ್ಟ್ ಇದ್ದರೆ ಅಥವಾ ಕೌಡಂಗ್ ಕಂಪೋಸ್ಟ್ ಇದ್ದರೆ ಯಾವುದಾದ್ರೂ ಗೊಬ್ಬರ, ಒಂದು ಸ್ವಲ್ಪ ಮಣ್ಣನ್ನು ಸಡ್ಲ ಮಾಡಿಕೊಂಡು ಮಣ್ಣಿನ ಸುತ್ತಲೂ ನೀವು ಯಾವುದಾದ್ರೂ ಗೊಬ್ಬರವನ್ನು ನೀವು ಕೊಡ್ಬೋದು. ಆದಮೇಲೆ ಒಂದು ಸಲ ಏನಾದರೂ ಈ ಚಿಗುರುಗಳು ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಹೂಗಳು ಬೇಕಲ್ವಾ, ಅದಕ್ಕೆ ನೀವೇನು ಮಾಡಬೇಕು ಅನ್ನೋದಾದರೆ, ಇವತ್ತಿನ ಫರ್ಟಿಲೈಸರ್ ಇಲ್ಲಿದೆ. ನೀವು ಬಾಳೆಹಣ್ಣಿನ ಸಿಪ್ಪೆಯನ್ನು ಡಸ್ಟ್ಬಿನ್ಗೆ ಎಸೆಯೋ ಬದಲು ಈ ರೀತಿ ಒಂದು ಕಂಟೈನರಲ್ಲಿ ಹಾಕಿ ಇಟ್ಟು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬಿಡಿ. ಇಲ್ಲಿ ನಾನು ತುಂಬ ಬಿಸಿಲಿರೋ ಜಾಗದಲ್ಲಿ ಇಟ್ಟು ಇದನ್ನು ಒಣಗಿಸಿದ್ದೀನಿ. ಇದು ಫುಲ್ ಡ್ರೈ ಆದಮೇಲೆ ನೀವು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು, ಇದಕ್ಕೆ ಏನೂ ಮಿಕ್ಸ್ ಮಾಡೋದು ಬೇಡ, ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು.
ಪೌಡ್ರ್ ಮಾಡ್ಕೊಂಡಿರೋ ಅಂಥದ್ದನ್ನು ನೀವು ಡೈರೆಕ್ಟ್ ಗಿಡಗಳಿಗೆ ಕೊಡ್ಬೋದು. ಈ ರೀತಿಯಾಗಿ ಆಗುತ್ತೆ ಪೌಡ್ರ್ ಮಾಡ್ಕೊಂಡಿರೋ ಅಂಥದ್ದು. ಇದನ್ನು ಗಿಡಗಳಿಗೆ ಕೊಡೋದ್ರಿಂದ ಏನಾಗುತ್ತೆ ಅಂತಂದರೆ ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪೊಟ್ಯಾಷಿಯಂ ಇರೋದ್ರಿಂದ ಗಿಡದಲ್ಲಿ ಹೂಗಳು ಬರೋ ಹಾಗೆ ಇದು ಸ್ಟಿಮ್ಯುಲೇಟ್ ಮಾಡುತ್ತೆ. ಇದನ್ನು ಎಷ್ಟು ದಿನಕ್ಕೆ ಒಂದು ಸಲ ಕೊಡಬೇಕು ಅಂತಂದರೆ 15 ದಿನಕ್ಕೆ ಒಂದು ಸಲ ನೀವು ನಿಮ್ಮ ಗಿಡಗಳಿಗೆ ಕೊಡ್ಬೋದು. ನಾನು ಮೊನ್ನೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಮಲ್ಲಿಗೆ ಗಿಡಕ್ಕೆ ಬೋನ್ ಮೀಲನ್ನು ಹಾಕಿ ತೋರಿಸಿದ್ದೆ. ಇನ್ನೂ 15 ದಿನ ಆಗಿಲ್ಲ, ಅದಕ್ಕೆ ನಾನು ಆ ಗಿಡಕ್ಕೆ ಈ ಫರ್ಟಿಲೈಸರ್ನ ಕೊಡ್ತಾ ಇಲ್ಲ. ನಿಮ್ಗೆ ಯಾವ ರೀತಿ ಕೊಡಬೇಕು ಅಂತ ನಾನು ದಾಸವಾಳ ಗಿಡಕ್ಕೆ ಕೊಟ್ಟು ತೋರಿಸ್ತಾ ಇದ್ದೀನಿ. ಇದನ್ನು ದಾಸವಾಳ ಗಿಡಕ್ಕೂ ನೀವು ಯೂಸ್ ಮಾಡ್ಕೋಬೋದು. ಇಲ್ಲಿ ನೋಡ್ತಾ ಇದ್ದೀರಾ 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ನೀವು ಈ ರೀತಿ ಮಣ್ಣನ್ನು ಸಡ್ಲು ಮಾಡಿಕೊಂಡು ಗಿಡಗಳಿಗೆ ನೀವು ಕೊಡ್ಬೋದು. ಈ ರೀತಿ ಕೊಡೋದ್ರಿಂದ ಡೈರೆಕ್ಟಾಗಿ ಇದರಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ ಅಂತಂದರೆ ಪೊಟ್ಯಾಷಿಯಂ ಹಾಗೆ ಫಾಸ್ಫರಸ್ ನಿಮ್ಮ ಗಿಡದ ಮಣ್ಣಲ್ಲಿ ಹೋಗಿ ಬೇರುಗಳು ಅದನ್ನು ಅಬ್ಸರ್ವ್ ಮಾಡಿಕೊಂಡು ತುಂಬ ಬೇಗ ಆದಷ್ಟು ಬೇಗ ಈ ಗಿಡದಲ್ಲಿ ಹೂಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಒಂದು ಸಲ ಇದನ್ನು ಯೂಸ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಸೊ ನೋಡಿದ್ರಲ್ಲ, ಈ ರೀತಿ ಇರುವಂಥ ಗಿಡವನ್ನು ತುಂಬ ಹೂಗಳನ್ನ ಬರೋ ಹಾಗೆ ಯಾವ ರೀತಿ ಮಾಡಬೇಕು, ಯಾವ ರೀತಿ ಕೇರ್ ಮಾಡಬೇಕು, ಹಾಗೆ ಏನೆಲ್ಲ ಟಿಪ್ಸ್ಗಳನ್ನ ಫಾಲೋ ಮಾಡಬೇಕು ಅಂತ ಸಿಂಪಲ್ ಇದರಲ್ಲಿ ಹೇಳಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಎಲ್ಲವನ್ನೂ ಕವರ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಇನ್ನೇನಾದರೂ ಬಿಟ್ಟಿದ್ದರೆ, ನಿಮಗೇನಾದರೂ ಡೌಟ್ ಇದ್ದರೆ ಅಥವಾ ನಿಮ್ಮ ಗಿಡದಲ್ಲಿ ಈ ಪ್ರಾಬ್ಲಮ್ ಇದೆ, ಇದಕ್ಕೇನು ಸೊಲ್ಯೂಷನ್ ಅಂತ ಕೇಳೋದಾದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.